ವಿವಾಹದ ಮೇಲೆ ವಾಸ್ತುವಿನ ಪ್ರಭಾವ ಏನು ಎನ್ನುವುದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ನಮ್ಮನ್ನು ತುಂಬ ಜನ ಕೇಳುವ ಪ್ರಶ್ನೆ ಏನು ಅಂದರೆ, ಗುರುಗಳೇ, ನನಗೆ ಒಳ್ಳೆಯ ಜೀವನ ಸಂಗಾತಿ ದೊರೀತಾನೇ ಇಲ್ಲ, ಮದುವೆಗೆ ನೂರಾರು ಸಮಸ್ಯೆ ಇವೆ ಅಂತ. ಎಷ್ಟೋ ಜನ ತಂದೆ ತಾಯಿಗಳು ಕೂಡ ನಮಗೆ ಫೋನ್ ಮಾಡಿ ವಿಚಾರಿಸುವುದು ಇದನ್ನೇ, ನಮ್ಮ ಮಗನ ಜಾತಕವನ್ನು ನೋಡಿ ಆ ಮದುವೆಯ ಸಮಸ್ಯೆ ಏನಿವೆ ಅಂತ ಹೇಳಿ ಅಂತ. ವಾಸ್ತುಶಾಸ್ತ್ರದಲ್ಲಿ ಒಂದು ಅತ್ಯಂತ ಸರಳವಾದಂತಹ ಪರಿಣಾಮಕಾರಿಯಾದಂತಹ ಒಂದು ನಿಯಮವೇ ಇದೆ ಗೆಳೆಯರೆ. ಅದು ಏನು ಮತ್ತು ಅದನ್ನು ಮಾಡುವುದರಿಂದ ಯಾವ ರೀತಿ ಮದುವೆಯ ದೋಷಗಳೆಲ್ಲ ಹೊರಟು ಹೋಗಿಬಿಡ್ತವೆ ಅನ್ನುವುದನ್ನು ನಾವು ಈ ವಿಡಿಯೋದಲ್ಲಿ ನಿಮಗೆ ಹೇಳಿಕೊಡ್ತೇವೆ. ವಾಸ್ತುಶಾಸ್ತ್ರದ ಅನುಸಾರ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಅನುಸಾರ ವಾಯುವ್ಯ ದಿಕ್ಕನ್ನು ಚಂದ್ರನ ಮತ್ತು ವಾಯುದೇವರ ದಿಕ್ಕು ಎಂದು ಕರೀತಾರೆ. ಮದುವೆಗೆ ಸಂಬಂಧಿಸಿದಂತೆ, ಮನಸ್ಸಿಗೆ ಸಂಬಂಧಿಸಿದಂತೆ ಚಂದ್ರ ಕಾರಕ ದೇವರಾಗಿದ್ದಾನೆ. ಹೀಗಾಗಿ ಯಾರಿಗಾದರೂ ಮದುವೆಯಲ್ಲಿ ಸಮಸ್ಯೆ ಉಂಟಾಗ್ತಾ ಇದ್ದರೆ ಅಂತಹ ವ್ಯಕ್ತಿಗಳು ಚಂದ್ರ ಮತ್ತು ವಾಯುದೇವರು ಅಧಿಪತಿಯಾಗಿರ್ತಕ್ಕಂತಹ ವಾಯುವ್ಯ ದಿಕ್ಕಿನ ಮೊರೆಯನ್ನು ಹೋಗಬೇಕಾಗುತ್ತೆ. ಯಾವ ರೀತಿ ಅಂದರೆ, ನಿಮ್ಮ ಮನೆಯಲ್ಲಿ ವಾಯುವ್ಯ ದಿಕ್ಕಿನಲ್ಲಿ ಒಂದು ಕೋಣೆ ಇದೆ ಅಂತಾದರೆ ಮದುವೆಯ ಸಮಸ್ಯೆ ಇರ್ತಕ್ಕಂಥ ವ್ಯಕ್ತಿ ಆ ಕೋಣೆಯಲ್ಲಿ ಆತ ವಾಸ ಮಾಡಲಿಕ್ಕೆ ಪ್ರಾರಂಭಿಸಬೇಕು. ಅದೇ ಕೋಣೆಯಲ್ಲಿ, ವಾಯುವ್ಯ ದಿಕ್ಕಿನ ಕೋಣೆಯಲ್ಲಿ ಆತ ರಾತ್ರಿ ಮಲಗಲಿಕ್ಕೆ ಪ್ರಾರಂಭಿಸಬೇಕು. ವಾಯುವ್ಯ ದಿಕ್ಕಿನಲ್ಲಿ ವಾಯುವಿನ ಸಂಚಾರ ಪ್ರಬಲವಾಗಿರುವ ಕಾರಣ ವಾಸ್ತುಶಾಸ್ತ್ರದ ನಿರ್ದೇಶನಗಳ ಅನುಸಾರ ಅಂಥವರಿಗೆ ವಿವಾಹದ ಯೋಗ ಕೂಡಿ ಬರುತ್ತೆ. ಅವರ ಎಲ್ಲ ಸಮಸ್ಯೆಗಳು ದೂರವಾಗಿ ಬಿಡ್ತವೆ. ನೋಡಿ, ಎಷ್ಟು ಸರಳವಾದಂತಹ ಪರಿಹಾರೋಪಾಯ ಇದು. ನಿಮಗೆ ವಿವಾಹದ ದೋಷಗಳಿವೆಯಾ? ನೀವು ವಾಯುವ್ಯ ದಿಕ್ಕಿನಲ್ಲಿರ್ತಕ್ಕಂತಹ ಕೋಣೆಯಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿ, ಅಲ್ಲಿಯ ರಾತ್ರಿ ನಿದ್ರೆಯನ್ನು ಮಾಡಿ. ಒಂದು ವೇಳೆ ವಾಯುವ್ಯ ದಿಕ್ಕಿನಲ್ಲಿ ನೀವು ಬಾತ್ರೂಮ್ಗಳನ್ನು ಕಟ್ಟಿಸಿದರೆ, ಅಲ್ಲಿ ಕೋಣೆಯೇ ಇಲ್ಲೇ ಇದ್ದಂಥ ಸಮಸ್ಯೆ ಇದ್ದರೆ ಆಗ ಏನು ಮಾಡಬೇಕು? ಪರ್ಯಾಯವಾಗಿ ನೀವು ಈಶಾನ್ಯದ ಮೂಲೆಯಲ್ಲಿ ಯಾವ ಕೋಣೆ ಇದೆಯೋ ಅದನ್ನು ಆಯ್ಕೆ ಮಾಡಿಕೊಳ್ಳಿ. ಅಲ್ಲಿ ರಾತ್ರಿಯನ್ನು ನೀವು ಕಳೆದರೆ ನಿಮಗೆ ವಿವಾಹ ಯೋಗ ಖಂಡಿತ ದೊರೆಯುತ್ತೆ. ಧನ್ಯವಾದಗಳು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.